ನಗರವನ್ನ ಸ್ವಚ್ಛ ಸುಂದರ ಹಾಗೂ ಹಸಿರು ನಗರವನ್ನಾಗಿಸುವ ಗುರಿಯೊಂದಿಗೆ ಮೇ 17ರಂದು ಬೆಳಗಾವಿಯಲ್ಲಿ ಬೃಹತ್ ಮಟ್ಟದ ಸ್ವಚ್ಛ ಬೆಳಗಾವಿ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಇನ್ನು ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ ನೀಲಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿ ಶ್ರಮದಾನ ಮಾಡಲಿದ್ದಾರೆ. ಇನ್ನು ಮೇ 17ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಬೆಳಗಾವಿ ನಗರದ ವಿವಿಧೆಡೆ ಬೃಹತ್ ಸ್ವಚ್ಛತಾ ಕಾರ್ಯ ನಡೆಯಲಿದೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ರಸ್ತೆ, ಉದ್ಯಾನವನ ಹಾಗೂ ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛಗೊಳಿಸಲಿದ್ದಾರೆ. ಈ ಶ್ರಮದಾನದಲ್ಲಿ ಪಾಲ್ಗೊಳ್ಳಲು ಎಲ್ಲ ಕಾರ್ಯಕರ್ತರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ರಾತ್ರಿ ಸರ್ದಾರ್ ಮೈದಾನದಲ್ಲಿ ಅಭಿಯಾನದ ಅಂಗವಾಗಿ ವಿಶೇಷ ಮನರಂಜನಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸ್ವಚ್ಛತೆಯ ಸಂದೇಶವನ್ನ ಸಾರುವುದರ ಜೊತೆಗೆ ಜನರಿಗೆ ಉತ್ತಮ ಮನರಂಜನೆ ನೀಡುವ ಸಿದ್ಧತೆಯೂ ಕೂಡ ನಡೆದಿದೆ. ಇನ್ನು ಬೆಳಗಾವಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಚ್ಛತಾ ಅಭಿಯಾನವನ್ನ ಯಶಸ್ವಿಗೊಳಿಸಬೇಕೆಂದು ಸಂಘಟನೆ ಮನವಿ ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಯ ಮಹಾಜನತೆ ಹಾಗೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಮೇ 17ನೇ ತಾರೀಕಿಗೆ ಬೆಳಗಾವಿ ಸ್ವಚ್ಛ ಬೆಳಗಾವಿ ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ ಬೆಳಗಾವಿಯನ್ನು 25,000 ಜನ ಸೇರಿ ಸ್ವಚ್ಛ ಮಾಡೋರಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ ಮನೋರಂಜನೆ ಪ್ರೋಗ್ರಾಮ್ ಕೂಡ ಇದೆ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಸರ್ದಾರ್ ಗ್ರೌಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲೇ ಮಾಡಿದ್ದೇವೆ. ಎಲ್ಲರೂ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲ ಬೆಳಗಾವಿಯ ನನ್ನ ಮಹಾಜನತೆ ಹಾಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ, ಹಾಗೆ ಪುಟ್ಟ ಮಕ್ಕಳಾಗಿರ್ಬೋದು, ವಯಸ್ಸಾದವರಿರ್ಬೇಕು, ಎಲ್ಲರೂ ಈ ಪ್ರೋಗ್ರಾಮಿಗೆ ಸೇರಿ ವಿಜೃಂಭಣೆಯಿಂದ ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡೋಣ. ಬೆಳಗಾವಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಬೆಳಗಾವಿಯನ್ನ ಹಸಿರು ಅನ್ನಾಗಿ ಮಾಡೋಣ. ಬೆಳಗಾವಿಯನ್ನ ಬಹಳ ಸುಂದರಗೊಳಿಸೋಣ ಅಂತೇಳಿ ಎಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಯ ಮಹಾಜನತೆ ಹಾಗೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಮೇ 17ನೇ ತಾರೀಕಿಗೆ ಬೆಳಗಾವಿ ಸ್ವಚ್ಛ ಬೆಳಗಾವಿ ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ ಬೆಳಗಾವಿಯನ್ನು 25,000 ಜನ ಸೇರಿ ಸ್ವಚ್ಛ ಮಾಡೋರಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ ಮನೋರಂಜನೆ ಪ್ರೋಗ್ರಾಮ್ ಕೂಡ ಇದೆ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಸರ್ದಾರ್ ಗ್ರೌಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲೇ ಮಾಡಿದ್ದೇವೆ. ಎಲ್ಲರೂ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲ ಬೆಳಗಾವಿಯ ನನ್ನ ಮಹಾಜನತೆ ಹಾಗೂ ನನ್ನ